श्रीगुरुभ्यो नमः। लक्ष्मीपतेः पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां भेदसिद्धये। ಶ್ರೀಗುರುಭ್ಯೋ ನಮಃ. ವ್ಯಾಪ್ತಿ ಧರ್ಮ ಅದನ್ನು ನಾವು ನೋಡ್ತಾ ಇದ್ದೀವಿ. 4 ರೀತಿಯಾದ ವ್ಯಾಪ್ತಿ ಧರ್ಮವನ್ನ ನಾವು ನೋಡಿದ್ದೀವಿ. ಏವಂ ಭೂತತ್ವ ಮೂರ್ತತ್ವಯೋಃ ಕ್ವಚಿತ್ ಸಮಾವೇಶೇ ಅಪಿ ಭೂತತ್ವಂ ಮೂರ್ತತ್ವ ಪರಿಹಾರೇಣ ಆಕಾಶೇ ವರ್ತತೆ, ಮೂರ್ತತ್ವಂ ಭೂತತ್ವ ಪರಿಹಾರೇಣ ಮನಸಿ ವರ್ತತೆ ಇತಿ ದ್ರಷ್ಟವ್ಯಂ. ಹಾಗೆ ಅಂತ ನಾವು ನೋಡಿದ್ದೀವಿ. ತತ್ರ ವ್ಯಾಪ್ಯಃ ಧರ್ಮಃ ವ್ಯಾಪಕ ಪ್ರಮಿತಿಂ ಜನಯನ್ ಅನುಮಾನಂ ಇತ್ಯುಚ್ಯತೆ. ವ್ಯಾಪಕಶ್ಚ ಅನುಮೇಯಃ. ಹಾಗೆ ಅನುಮಾನ ಅಂದ್ರೆ ಏನು, ಅನುಮೇಯ ಅಂದ್ರೆ ಏನು, ಹಾಗೆ ಅಂತ ಅದರ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ವ್ಯಾಪ್ಯ ತತ್ರ ವ್ಯಾಪ್ಯಃ ಧರ್ಮಃ. ವ್ಯಾಪ್ಯ ಅಂದ್ರೆ ಯಾವುದು? ವ್ಯಾಪ್ತಿಯಲ್ಲಿ ಮೊದಲು ಬರೋದು ವ್ಯಾಪ್ಯ. ಯತ್ರ ಧೂಮಃ ತತ್ರ ವನ್ನಿಹಿ ಅಂದ್ರೆ ಮೊದಲು ಬರೋದು ವ್ಯಾಪ್ಯ. ಯಾವುದು ಮೊದಲು ಬರುತ್ತದೆ? ಹೇತು ಮೊದಲು ಬರುತ್ತದೆ. ಅದರಿಂದ ಹೇತು ವ್ಯಾಪ್ಯ. ತತ್ರ ವ್ಯಾಪ್ಯಃ ಧರ್ಮಃ ವ್ಯಾಪಕ ಪ್ರಮಿತಿ. ವ್ಯಾಪಕ ಅಂದ್ರೆ ಸಾಧ್ಯ. ಅದು ವ್ಯಾಪಕ ಅಂದ್ರೆ ಸಾಧ್ಯ. ವ್ಯಾಪಕದ ಅಂದ್ರೆ ಸಾಧ್ಯದ ಜ್ಞಾನವನ್ನು ಜನಯನ್ ಹುಟ್ಟಿಸುತ್ತಾ ಅಂತ ಅರ್ಥ. ಅಂದ್ರೆ ಹೇತು ಸಾಧ್ಯದ ಜ್ಞಾನವನ್ನು ಹುಟ್ಟಿಸುತ್ತಾ ಅಂತ ಅರ್ಥ ಆಯ್ತು. ವ್ಯಾಪ್ಯವಾದ ಧರ್ಮ ವ್ಯಾಪಕದ ಜ್ಞಾನವನ್ನ ಹುಟ್ಟಿಸುತ್ತಾ ಅನುಮಾನಂ ಇತ್ಯುಚ್ಯತೆ. ಅದನ್ನೇ ನಾವು ಅನುಮಾನ ಅಂತ ಹೇಳ್ತೀವಿ. ಎಲ್ಲಿ ವ್ಯಾಪ್ಯವಾದ ಧರ್ಮ ವ್ಯಾಪಕವನ್ನು ತಿಳಿಸಿಕೊಡುತ್ತದೋ, ಹುಟ್ಟಿಸ್ತದೋ, ಅದನ್ನೇ ನಾವು ಅನುಮಾನ ಅಂತ ಹೇಳ್ತೀವಿ. ಅದರಿಂದ ಅನುಮಾನ ಅಂದ್ರೆ ಮುಖ್ಯವಾಗಿ ಯಾವುದು? ವ್ಯಾಪ್ಯ. ವ್ಯಾಪ್ಯವೇ ವ್ಯಾಪ್ಯದಿ. ಧೂಮವನ್ನು ನೋಡ್ತೀವಿ, ಧೂಮವನ್ನು ನೋಡಿದ ಕೂಡಲೇ ವ್ಯಾಪ್ತಿ ಸ್ಮರಣೆ ಬರುತ್ತದೆ. ಎಲ್ಲಿ ಧೂಮ ಇದೆಯೋ ಅಲ್ಲಿ ಅಗ್ನಿ ಇರಬೇಕು ಅಂತ ವ್ಯಾಪ್ತಿ ಸ್ಮರಣೆ ಬಂತದ. ಅಂದ್ರೆ ವ್ಯಾಪ್ಯವನ್ನು ನೋಡ್ತೀವಿ, ವ್ಯಾಪ್ಯವನ್ನು ನೋಡಿ ವ್ಯಾಪ್ತಿ ಸ್ಮರಣೆ ಬಂದು ಅಂಥ ಅಗ್ನಿಯಿಂದ ಕೂಡಿದ ಪರ್ವತ ಇದಾಗಿದೆ ಅಂತ ನಮಗೆ ಸ್ಮರಣೆಗೆ ಬಂದು ಇಲ್ಲಿ ಅಗ್ನಿ ಇದೆ, ಪರ್ವತದಲ್ಲಿ ಅಗ್ನಿ ಇದೆ ಅಂತ ನಾವು ತಿಳಿತೀವಿ. ಇದು ಒಟ್ಟು ಅನುಮಾನದಿಂದ ನಮಗೆ ಬರತಕ್ಕ ಜ್ಞಾನ. ಇಲ್ಲಿ ವ್ಯಾಪ್ಯವಾದದ್ದು ವ್ಯಾಪಕದ ಜ್ಞಾನವನ್ನು ಹುಟ್ಟಿಸ್ತಾ ಇದೆ. ಇದನ್ನು ಅನುಮಾನ ಅಂತ ಹೇಳ್ತೀವಿ. ವ್ಯಾಪಕವಾದು ಅದು ಅನುಮೇಯ. ಅನುಮೇಯ ಅಂದ್ರೆ ಏನು? ಅನುಮಾನದಿಂದ ತಿಳಿಯಲು ಯೋಗ್ಯವಾದದ್ದು ಅಂತ ಅರ್ಥ. ಅದರಿಂದ ಸಾಮಾನ್ಯವಾಗಿ ನಾವು ಅನುಮಾನದ ಹೆಸರನ್ನು ಹೇಳುವಾಗ ಆ ವ್ಯಾಪ್ಯದ ಹೆಸರಿಟ್ಟೇ ಹೇಳಿಬಿಡೋದು. ಧೂಮ ಅನುಮಾನ. ಹಾಗೆಂದ್ರೆ ಯತ್ರ ಧೂಮಃ ತತ್ರ ವನ್ನಿಹಿ ಅಂತ ಇಟ್ಟು ಪರ್ವತೋ ವನ್ನಿಮಾನ್ ಧೂಮಾತ್ ಹಾಗೆ ಅಂತ ನಾವು ಆ ಹೇತುವಿನ ಹೆಸರಲ್ಲೇ ಆ ಅನುಮಾನವನ್ನು ಕೂಡ ಕರೆಯೋದು. ಇದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತದೆ. ಅನುಮಿತಿ ಜನನ ಪ್ರಕಾರ ಅಂತ ಹೇಳ್ತಾರೆ. ಅದನ್ನ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಶ್ರೀಹರೇ.